Topic is income tax. Income Tax Act 1961. As per Income Tax Act 1961, as 5 heads. ಸೊ ಇನ್ಕಮ್ ಟ್ಯಾಕ್ಸಲ್ಲಿ 5 ಹೆಡ್ಸ್ನ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. 5 ಹೆಡ್ಸ್ ಯಾವ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ನಾವಿವತ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅನ್ನೋದನ್ನು ಒಂದು ಫಾರ್ಮೆಟ್ ಮುಖಾಂತರವಾಗಿ ನೋಡ್ತಾ ಬರೋಣ. Format for computation of taxable income from business for the assessment year 2019-20. As per the format, ನಾವು ಯಾವಾಗಲೂ ನೆಟ್ ಪ್ರಾಫಿಟ್ ಅದನ್ನು ತೊಗೊತೀವಿ. ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯಾಕೆ ನಾವು ಫಸ್ಟ್ ಯಾವಾಗಲೂ ನೆಟ್ ಪ್ರಾಫಿಟ್ ತೊಗೊತೀವಿ ಕ್ವಶನಲ್ಲಿ ಕೊಟ್ಟಿರೋದನ್ನು ಅಂತ ಹೇಳಿದರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಮೀನ್ಸ್ rearrangement of net profit. ಆ್ಯಕ್ಚುವಲ್ ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋ ಉದ್ದೇಶದಿಂದನೇ ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕಂಪ್ಯೂಟ್ ಮಾಡುವಂಥದ್ದು. ಸೊ ನಾವು ಫಸ್ಟ್ ಯಾವಾಗಲೂ ನೆಟ್ ಪ್ರಾಫಿಟನ್ನು ತೊಗೊತೀವಿ. ಅದರಲ್ಲಿ 4 ರೀತಿಯಾದ ಪ್ರೋಸೆಸ್ ಇದೆ. ಫಸ್ಟ್ ಪ್ರೋಸೆಸ್ ಆ್ಯಡ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಹೇಳಿದರೆ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದಿಲ್ವೋ ಅಂತಹ ಎಕ್ಸ್ಪೆನ್ಸಸ್ಗಳನ್ನು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಲಾಗುತ್ತೆ. ಎಕ್ಸೆಪ್ಟ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ವಿಚ್ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ದಿ ಬಿಸ್ನೆಸ್, ದಟ್ ಟೈಪ್ಸ್ ಆಫ್ ಎಕ್ಸ್ಪೆನ್ಸಸ್ ಜಸ್ಟ್ ಆ್ಯಡ್ ಬ್ಯಾಕ್ ಟು ದಿ ನೆಟ್ ಪ್ರಾಫಿಟ್. ಪುನಃ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡುವಂಥದ್ದು. ಲೈಕ್ ಆ್ಯಸ್ donations, income tax, interest on capital, wealth tax, household expenses, provisions, all thing provisions, ಅಥವಾ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಆಗಿರ್ಬೋದು. ಸೊ ಏನೇ ರಿಸರ್ವ್ ಇದ್ರೂ ಸಹಿತ ಅಥವಾ ಪ್ರಾವಿಷನ್ಸ್ ಇದ್ರೂ ಸಹಿತ ನಾವೇ ಆ್ಯಡ್ ಮಾಡ್ತೀವಿ ನೆಟ್ ಪ್ರಾಫಿಟ್ಗೆ. ನೆಕ್ಸ್ಟ್ LIP, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆ್ಯಂಡ್ ಆಲ್ ಪರ್ಸನಲ್ ಎಕ್ಸ್ಪೆಂಡಿಚರ್. ಸೊ ಎಲ್ಲವೂ ಸಹಿತ ನಾವು ಪುನಃ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಬಿಕಾಸ್ ಆಫ್ ನಾನ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಓಕೆ, ಸೊ ಟೋಟಲ್ ಮಾಡಿ ಆ್ಯಡ್ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ ಲೆಸ್ ಎಕ್ಸ್ಪೆನ್ಸಸ್ ಅಲೌಡ್ ಬಟ್ ನಾಟ್ ಡೆಬಿಟೆಡ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಕ್ಸ್ಪೆನ್ಸಸ್ ಅಲೌಡ್ ಬಟ್ ನಾಟ್ ಡೆಬಿಟೆಡ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದೇನು ಹೇಳುತ್ತೆ ಅಂತ ಹೇಳಿದರೆ, ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗಿದ್ದು ಸಹಿತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಂಟರ್ ಆಗಿಲ್ಲ ಅಂತೇಳಿದರೆ ಅಂತಹ ಎಕ್ಸ್ಪೆಂಡಿಚರ್ಗಳನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರಲಾಗುತ್ತೆ. ಸೊ ಅವನ್ನ ಪುನಃ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಂಟರ್ ಮಾಡಬೇಕು. ಎಕ್ಸ್ಪೆನ್ಸ್ ಥರ ಏನು ಮಾಡಬೇಕು, ನೆಟ್ ಪ್ರಾಫಿಟಲ್ಲಿ ಲೆಸ್ ಮಾಡಬೇಕು. ಸೊ ನೆಟ್ ಪ್ರಾಫಿಟಲ್ಲಿ ಲೆಸ್ ಮಾಡೋದ್ರಿಂದ ಸೊ ಆಟೋಮೆಟಿಕಲಿ ಇಟ್ ಈಸ್ ಡೆಬಿಟೆಡ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಾರ್ ಎಕ್ಸಾಂಪಲ್, ಬ್ಯಾಡ್ ಡೆಟ್ಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಲೀಗಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಆ್ಯಂಡ್ ಆಲ್ ರಿಲೇಟೆಡ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಓಕೆ, ನೆಕ್ಸ್ಟ್ ನೋಡೋಣ. ಥರ್ಡ್, ಇನ್ಕಮ್ ಟ್ಯಾಕ್ಸಬಲ್ ಮೀನ್ಸ್ ಬಿಸ್ನೆಸ್ ಇನ್ಕಮ್ ಆಗಿದ್ದು ಬಟ್ ನಾಟ್ ಕ್ರೆಡಿಟೆಡ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾವಾಗಲೇ ಎಕ್ಸ್ಪೆಂಡಿಚರ್ ಬಗ್ಗೆ ಹೇಳಿದ್ವಲ್ವಾ, ಅದೇ ಥರ ಇದು ಬಿಸ್ನೆಸ್ ಇನ್ಕಮ್ ಬಟ್ ಕ್ರೆಡಿಟ್ ಆಗಿ ಮೆನ್ಷನ್ ಆಗಿಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಆಗಬೇಕಿತ್ತು ಬಟ್ ಆಗಿಲ್ಲ. ಸೊ ಇಂಥ ಇನ್ಕಮ್ಗಳನ್ನು ಸಹಿತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರಲಾಗುತ್ತೆ. ಸೊ ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಎಂಟರ್ ಮಾಡಬೇಕು. ಏನು ಮಾಡಬೇಕು, ಆ್ಯಡ್ ಮಾಡಬೇಕು ನೆಟ್ ಪ್ರಾಫಿಟ್ಗೆ. ಅಂತಹ ಇನ್ಕಮ್ಗಳನ್ನು ಬಿಸ್ನೆಸ್ ಇನ್ಕಮ್ ಆಗಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಂಟರ್ ಆಗಿಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಂತೇಳಿದರೆ ನಾವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ. ಓಕೆ, ಲೈಕ್ ಆ್ಯಸ್ ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್ ಆ್ಯಂಡ್ ಆಲ್ ಬಿಸ್ನೆಸ್ ಇನ್ಕಮ್. ಓಕೆ, ಸೊ ಅದನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್
ನಾನ್ ಬಿಸ್ನೆಸ್ ಇನ್ಕಮ್ ಆ್ಯಂಡ್ ಎಕ್ಸಮ್ಟೆಡ್ ಇನ್ಕಮ್ಸ್. ಸೊ ಇದು ಏನು ಹೇಳುತ್ತೆ ಅಂತ ಹೇಳಿದರೆ, ನಾನ್ ಬಿಸ್ನೆಸ್ ಇನ್ಕಮ್ಸ್ ಮೀನ್ಸ್ ಯಾವ ಇನ್ಕಮ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ವೋ ಅಂತಹ ಇನ್ಕಮ್ಸನ್ನು ಲೆಸ್ ಮಾಡಬೇಕು, ಪ್ರಾಫಿಟಿಂದ ರಿಮೂವ್ ಮಾಡಬೇಕು ಅಂತ ಹೇಳುತ್ತೆ ರೂಲ್ಸ್. ಸೊ ಬೇರೆ ಹೆಡ್ಡಿನ ಇನ್ಕಮ್ ಆಗಿರ್ಬೋದು ಅಥವಾ ಎಕ್ಸಮ್ಟೆಡ್ ಇನ್ಕಮ್ ಆಗಿರ್ಬೋದು, ವಿಚ್ ಇನ್ಕಮ್ ಈಸ್ ನಾಟ್ ರಿಲೇಟೆಡ್ ಟು ದಿ ಬಿಸ್ನೆಸ್, ದಟ್ ಟೈಪ್ಸ್ ಆಫ್ ಇನ್ಕಮ್ ಜಸ್ಟ್ ರಿಮೂವ್ ಫ್ರಮ್ ದಿ ನೆಟ್ ಪ್ರಾಫಿಟ್. ಸೊ ಯಾವ ಅಂತ ಹೇಳಿದರೆ, ಡಿವಿಡೆಂಟ್ ಆಗಿರ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್, ಓಕೆ, ಆ್ಯಂಡ್ ಅದರ್ ಸೋರ್ಸ್ ಆಫ್ ದಿ ಇನ್ಕಮ್. ಸೊ ಎಲ್ಲವೂ ಸಹಿತ ನಾನ್ ಬಿಸ್ನೆಸ್ ಇನ್ಕಮ್ಸ್ ಆಗಿರ್ತವೆ ಮತ್ತು ಎಕ್ಸಮ್ಟೆಡ್ ಇನ್ಕಮ್ಸ್ ಆಗಿರ್ತವೆ. ಇಂತಹ ಇನ್ಕಮ್ಸ್ಗಳನ್ನು ನೆಟ್ ಪ್ರಾಫಿಟಿಂದ ರಿಮೂವ್ ಮಾಡಬೇಕು. ದಿಸ್ ಈಸ್ ಫಾರ್ಮೇಟ್ ಫಾರ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಈ ಥರ ನಾವು ಫಾಲೋಅಪ್ ಮಾಡೋ ಸ್ಟೆಪ್ ವೈಸ್ ನಾವು ಫಾಲೋಅಪ್ ಮಾಡೋದ್ರಿಂದ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಫೈಂಡ್ ಔಟ್ ಮಾಡ್ಬೋದು. ಥ್ಯಾಂಕ್ ಯು.